ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕ್ರೀಮಿ ಹಾಗೂ ತುಂಬಾನೇ ರುಚಿಯಾದಂಥ ಫ್ರೂಟ್ ಕಸ್ಟರ್ಡ್ ಸ್ಯಾಲಡ್ ಅಲ್ವಾ? ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಎಲ್ಲರೂ ಚಾನಲ್ ನಮ್ಮ ಮನೆ ಅಡುಗೆ. ಯಾವುದೇ ಹಬ್ಬ ಹರಿದಿನದಂದು ಹೆಚ್ಚಾಗಿ ಫ್ರೂಟ್ಸ್ ತಂದು ಮಿಕ್ಕಿದ್ರೆ ಅದನ್ನ ಈ ರೀತಿಯಾಗಿ ಫ್ರೂಟ್ ಕಸ್ಟರ್ಡ್ ಸ್ಯಾಲಡ್ ಮಾಡಿಕೊಂಡು ಎಂಜಾಯ್ ಮಾಡಬಹುದು. ಬನ್ನಿ ಹಾಗಾದ್ರೆ ತಡ ಮಾಡದೆ ಮಕ್ಕಳಿಗೂ ಇಷ್ಟವಾಗುವಂತ ಹಾಗೂ ಸಮ್ಮರ್ ಸ್ಪೆಷಲ್ ಫ್ರೂಟ್ ಕಸ್ಟರ್ಡ್ ಸ್ಯಾಲಡ್ ನ ತಯಾರಿಸ್ಕೊಳ್ಳೋಣ. ಈ ಫ್ರೂಟ್ ಕಸ್ಟರ್ಡ್ ಸ್ಯಾಲಡ್ ಅನ್ನ ಮಾಡಲು ಬೇಕಾಗಿರುವಂತ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಇಲ್ಲಿ ಹಾಕಿರುವಂತ ಸಾಮಗ್ರಿ ಪಟ್ಟಿಯನ್ನ ನೋಡಿ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿಂಗ್ ಬೌಲ್ ಅನ್ನ ತಗೊಂಡಿದ್ದೀನಿ. ಈ ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ 1/4 ಕಪ್ ಅಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ. ಈ 1/4 ಕಪ್ ಅಷ್ಟು ಹಾಲನ್ನ ಬಳಸ್ಕೊಂಡು ನಾವು ಕಸ್ಟರ್ಡ್ ಪೌಡರ್ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಅನ್ನ ಬಳಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದ ಹಾಗೆ ನಾನಿಲ್ಲಿ ಯೂಸ್ ಮಾಡಿರುವಂತ ಕಸ್ಟರ್ಡ್ ಪೌಡರ್ ನ ಬ್ರ್ಯಾಂಡ್ ಅನ್ನ ತೋರಿಸ್ತಾ ಇದ್ದೀನಿ. ಇದೊಂದು 100 ಗ್ರಾಮ್ ನ ಪ್ಯಾಕೆಟ್ 37 ರೂಪಾಯಿಗೆ ಸಿಗುತ್ತೆ. ಇವಾಗ ನಾವಿದನ್ನ ಚೆನ್ನಾಗಿ ಗಂಟುಗಳಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಮುಂದೆ ರೆಸಿಪಿ ನೋಡ್ತಾ ಇದ್ದ ಹಾಗೆ ಅನ್ಕೋಬಹುದು, ಕುದಿಯೋ ಹಾಲಿಗೆನೆ ಈ ಕಸ್ಟರ್ಡ್ ಪೌಡರ್ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಬಹುದಿತ್ತಲ್ಲ ಅಂತ. ಆದ್ರೆ ನಾವು ಕುದಿಯೋ ಹಾಲಿಗೆ ಈ ಕಸ್ಟರ್ಡ್ ಪೌಡರ್ ಅನ್ನ ಹಾಕಿ ಮಿಕ್ಸ್ ಮಾಡಿದ್ದಲ್ಲಿ ಗಂಟುಗಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ನಾನು ಮೊದಲಿಗೆ 1/4 ಕಪ್ ಅಷ್ಟು ಹಾಲನ್ನ ತೆಗೆದ್ಬಿಟ್ಟು ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಸ್ಟರ್ಡ್ ಪೌಡರ್ ಹಾಗೂ ಹಾಲಿನ ಮಿಶ್ರಣವನ್ನ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ನಾನಿಲ್ಲೊಂದು ಸೆರಮೈಡ್ ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ಯಾವುದೇ ನಾನ್ ಸ್ಟಿಕ್ ಪಾತ್ರೆನೂ ಬಳಸ್ಕೊಳ್ಬಹುದು. ಇಲ್ಲಿ ನಾನು 2 ಪ್ಲಸ್ 1/4 ಕಪ್ ಅಷ್ಟು ಹಾಲನ್ನ ಬಳಸ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆಯನ್ನ ಹಾಕೊಳ್ತಾ ಇದ್ದೀನಿ. ಒಟ್ಟಾಗಿ ನಾನು ಈ ರೆಸಿಪಿಯಲ್ಲಿ 2.5 ಕಪ್ ಅಂದ್ರೆ ಅರ್ಧ ಲೀಟರ್ ಅಷ್ಟು ಹಾಲನ್ನ ಬಳಸ್ಕೊಂಡಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಿಮ್ಗೆ ಬೇಕಾಗಿರುವಷ್ಟು ಸಿಹಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾವು ಈ ಹಾಲನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇಲ್ಲಿ ನೀವು ನೋಡ್ತಾ ಇದ್ದ ಹಾಗೆ ಹಾಲು ತುಂಬಾನೇ ಚೆನ್ನಾಗಿ ಕುದೀತಾ ಇದೆ. ಹಾಲು ಕುದಿದ ತಕ್ಷಣ ನಾವು ಬೆಂಕಿ ಉರಿಯನ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಹಾಲು ಒಂದು ಕುದಿ ಬಂದ ನಂತರ ನಾವು ಮೊದಲಿಗೆ ಮಾಡಿಟ್ಕೊಂಡಿರುವಂಥ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಇವಾಗ ಇದನ್ನು ನಾವು ತುಂಬಾನೇ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನಾನು ಈ ಹಿಂದೆ ಮಾಡಿರುವಂತ ರೆಸಿಪಿಗಳನ್ನು ನೋಡಲು ನೀವು ಇಚ್ಛಿಸಿದ್ದಲ್ಲಿ ಈ ವಿಡಿಯೋ ಮೇಲೆ ಬರುವ ಐ ಬಟನ್ ಅಥವಾ ಈ ವಿಡಿಯೋ ಕೆಳಗೆ ಇರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ. ಅದನ್ನ ಕ್ಲಿಕ್ ಮಾಡಿ ರೆಸಿಪಿಗಳನ್ನು ನೋಡಿ ಆನಂದಿಸಿ. ಇವಾಗ ಇದನ್ನ ನಾವು ಒಂದು ವಿಸ್ಕ್ ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈ ಕಸ್ಟರ್ಡ್ ಕುದೀತಾ ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹಾಲು ಗಟ್ಟಿ ಆಗ್ತಾ ನಮಗೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿಗೆ ಬಂದ ತಕ್ಷಣ ನಾವು ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡ್ಕೊಳ್ಳೋಣ. ನಾನು ಇದನ್ನು ತಣ್ಣಗಾಗೋದಕ್ಕೋಸ್ಕರ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಇದು ಸಂಪೂರ್ಣವಾಗಿ ತಣ್ಣಗಾದ ನಂತರ ನಮಗೆ ಬೇಕಾಗಿರುವಂಥ ಹಣ್ಣುಗಳನ್ನು ಹಾಕ್ಕೊಳ್ಳೋಣ. ನಾನು ಇದಕ್ಕೆ ಅರ್ಧದಷ್ಟು ದಾಳಿಂಬೆಯನ್ನು ಹಾಕೊಳ್ತಾ ಇದ್ದೀನಿ. ಹಾಗೂ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಆ್ಯಪಲ್ ಅನ್ನು ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ದಲ್ಲಿ ಇದಕ್ಕೆ ದ್ರಾಕ್ಷಿ ಅಥವಾ ಬಾಳೆಹಣ್ಣು ಕೂಡ ಸೇರಿಸ್ಕೊಳ್ಬೋದು. ಈ ಫ್ರೂಟ್ ಕಸ್ಟರ್ಡ್ ಸ್ಯಾಲೆಡ್ ಒಂದು ರೀತಿಯಲ್ಲಿ ಐಸ್ ಕ್ರೀಮ್ ಟೇಸ್ಟ್ ಅನ್ನೇ ಕೊಡುತ್ತೆ. ಇವಾಗ ನಾನು ಈ ಕಸ್ಟರ್ಡ್ ಅನ್ನ ಹಣ್ಣಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾಲ್ಕರಿಂದ 5 ಗಂಟೆಗಳ ಕಾಲದಷ್ಟು ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳೋಣ. 4ರಿಂದ 5 ಗಂಟೆಗಳಾಗಿವೆ. ಕೊನೆಯದಾಗಿ ಇದನ್ನ ಸರ್ವ್ ಮಾಡೋ ಮೊದಲು ನೀವು ಈ ಫ್ರೂಟ್ ಕಸ್ಟರ್ಡ್ ಸ್ಯಾಲಡ್ನ ಮೇಲೆ ಸ್ವಲ್ಪ ಫ್ರೂಟ್ಸ್ ಅಥವಾ ಯಾವುದೇ ಡ್ರೈ ಫ್ರೂಟ್ಸ್ ಅನ್ನ ಮೇಲಿಂದ ಉದುರಿಸ್ಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಫ್ರೂಟ್ಸ್ ಜೊತೆ ಗೋಡಂಬಿಯನ್ನು ಇದ್ರ ಮೇಲಿಂದ ಉದುರಿಸ್ಕೊಂಡಿದ್ದೀನಿ. ನೀವು ಈ ಫ್ರೂಟ್ ಕಸ್ಟರ್ಡ್ ಸ್ಯಾಲಡ್ ಅನ್ನು ತಿನ್ನೋವಾಗ ಮಧ್ಯದಲ್ಲಿ ಗೋಡಂಬಿ ಸಿಕ್ಕಿದ್ರೆ ಅಂತೂ
ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ನೋಡ್ತಾ ಇದ್ದ ಹಾಗೆ ನಾವು ಮಾಡಿರುವಂಥ ತುಂಬಾ ತಂಪಾಗಿರುವಂಥ ಕ್ರೀಮಿ ಹಾಗೂ ಆರೋಗ್ಯಕರವಾಗಿರುವಂಥ ಹಣ್ಣಿನ ಸ್ಯಾಲೆಡ್ ಅಥವಾ ಕಸ್ಟರ್ಡ್ ಸವಿಯಲು ಸಿದ್ಧ. ನಾನು ಮಾಡುವಂಥ ರೆಸಿಪಿಗಳನ್ನು ನೀವು ನೋಡಲು ಇಚ್ಛಿಸಿದ್ದಲ್ಲಿ ನಮ್ಮ ಚಾನಲ್ ನಮ್ಮ ಮನೆ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಅದರ ಪಕ್ಕದಲ್ಲಿರುವಂಥ ಗಂಟೆ ಚಿಹ್ನೆಯನ್ನು ಪ್ರೆಸ್ ಮಾಡಿಕೊಂಡು ಅದರಲ್ಲಿ ಬರುವಂಥ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಈ ರೆಸಿಪಿನ ಟ್ರೈ ಮಾಡಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮಗೂ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.